ಇದೇ ಖುಷಿಲಿ ನೀನು ಮದುವೆ ಆಗೋ ಹುಡುಗಿ ಯಾರು ಅಂತಾನು ಹೇಳ್ಬಿಡು ಅಗ್ರಜ. ವಿಕ್ಕಿ ಅವನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಏನು ಹುಡುಗಿ ಬಗ್ಗೆ? ಅಮ್ಮ, ಹುಡುಗಿ ಯಾರು ಅಂತ ನಾನೇ ಹೇಳ್ಬಿಡ್ತೀನಿ. ನನ್ನ ಮದುವೆ ಆಗ್ಬೇಕು ಅನ್ಕೊಂಡಿರೋ ಹುಡುಗಿ. ಅಮೂಲ್ಯ, ಅಮೂಲ್ಯ, ಅಮೂಲ್ಯ. ಅಲ್ಲೆಲ್ಲ ಓದ್ಕೋತಾ ಇದ್ದಾಳನ್ನು ಕರ್ಕೊಂಬಂದು ಈ ಫೋಟೋ ತೋರಿಸೋ ಅವಶ್ಯಕತೆ ಇತ್ತಾ? ನಿಮ್ಮಮ್ಮ ಏನೋ ಹೇಳಲ್ಲ ಅಂತ ನೀನು ಹೆದರ್ಕೋಬೇಡ, ಬೇಜಾರಾಗಬೇಡ, ಏನೂ ಆಗಲ್ಲ, ಆಯ್ತಾ? ಏನ್ರಿ ಆಗಿದೆ ನಿಮಗೆ? ಮಕ್ಕಳಿಗೆ ನಂಬಿಕೆ ಕಲ್ಸೋದು ಬಿಟ್ಟು ಹೀಗಾಡ್ತಿದ್ದೀರಲ್ಲ. ಸಂಜೆ ದೀಪ ಹಚ್ಚೋ ಹೊತ್ತಲ್ಲಿ ಯಾರು ಏನು ಮಾಡದೆ ಫೋಟೋ ಕೆಳಗಡೆ ಬಿದ್ದು ಒಡೆದು ಹೋಗಿದೆ. ಅದು ಅಪಶಕ್ನ ಅಲ್ವಾ? ಎಲ್ಲದನ್ನು ನಾವು ಅಪಶಕುನ ಅಂತ ಅನ್ಕೋಬಾರ್ದು ಪರಿ. ಕೆಲವು ನಮಗೆ ಎಚ್ಚರಿಕೆ ಕೊಡೋದಕ್ಕೆ ಅಂತ ಸಿಕ್ಕಿರೋ ಸೂಚನೆ ಅನ್ಕೋಬೇಕು. ನಂಬಿಕೆ ಒಳ್ಳೆಯದು, ಆದರೆ ಮೂಢನಂಬಿಕೆ ಒಳ್ಳೆಯದಲ್ಲ. ಜೀವನನ ಸರಳ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ಸುಮ್ಮನೆ ಏನೇನೋ ಅಂದ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದಲ್ಲ. ನೀವು ಚೆನ್ನಾಗಿ ಮಾತಾಡ್ತೀರಾ ರೀ. ಅಂಜು, ಮೊದಲು ದೇವ್ರ ಫೋಟೋನ ದೇವ್ರ ಮನೇಲಿಟ್ಟು ಒಂದ್ಸಲ ಕೈ ಮುಗಿದು ಏನೂ ಕೆಟ್ಟದ್ದು ಮಾಡಬೇಡ ಅಂತ ಕೇಳ್ಕೊ ರೀ. ಅಮ್ಮು ಎಲ್ಲಿದ್ದಾಳೆ ಅಂತ ನೋಡಿ ಒಂದು ಫೋನ್ ಮಾಡಿ. ಅವಳೊಬ್ಬಳೇ ಹೋಗಿರೋದು, ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ ರೀ. ಫೋನ್ ಮಾಡಿ ಎಂದೆ. ನಿಮ್ಮ ಅಮ್ಮನ ಮನಸ್ಸಿಗೆ ಏನಾದರೂ ಬಂದ್ಬಿಟ್ರೆ ಎಲ್ಲರ ಮನಸ್ಸಿಗೂ ಅದು ನಾಟೋ ಹಾಗೆ ಮಾಡಿಬಿಡ್ತಾಳೆ. ಸುಮ್ಮನೆ ಎಲ್ರಿಗೂ ಟೆನ್ಷನ್ ಕೊಟ್ಟಳು. ಯೋಚನೆ ಮಾಡ್ಬಿಡಕ್ಕಂತ ಯಾರಿಗೂ ಏನೂ ಆಗೋದಿಲ್ಲ, ಎಲ್ಲ ಒಳ್ಳೆಯದೇ ಆಗತ್ತೆ. ಅಮೂಲ್ಯ, 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 ಸ್ವಲ್ಪ ಜಾಗ ಬಿಡು. ಜಾಗ ಬಿಡು.
ಅವಾಶಿ ಸಾಹಿತ್ಯ ನಮ್ಮ ಆಫೀಸಲ್ಲಿ ಜಾಯಿಂಟ್ HR ಆಗಿ ವರ್ಕ್ ಮಾಡ್ತಿರೋ ವಿಷಯ ನಿಮಗೆ ಗೊತ್ತಿರೋದೆ. ಅಣ್ಣನ ಇವಳನ್ನೇ ಮದುವೆ ಆಗಬೇಕು ಅಂದ್ಕೊಂಡಿರೋದು. ಅಗ್ರಜ, ಏನು ಹೇಳ್ತಿದ್ಯಾ ನೀನು? ವೆಯ್ಟ್ ವಿಕ್ರಾಂತ್, ಲೆಟ್ ಮಿ ಕಂಪ್ಲೀಟ್. ನನ್ನ ಲೈಫಲ್ಲಿ ಇದು ಬಿಗ್ಗೆಸ್ಟ್ ಡಿಸಿಷನ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಅದಕ್ಕೆ ಅಮೂಲ್ಯನು ಸೇರಿಸಿ ನನ್ನವರು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರ ಮುಂದೆ ವಿಚಾರನ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಯ್. ನನಗೀಗಲೂ ವೇದಾಂತ್ ಮದ್ವೆಗೆ ಒಪ್ಕೊಂಡಿದ್ದಾನೆ ಅಂದರೆ ನಂಬೋಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಮದುವೆ ಆಗೋ ಹುಡುಗಿನೇ ಮನೆಗೆ ಕರ್ಕೊಂಡು ಬಂದಿದ್ದಾನೆ ಅಂದರೆ ಇದು ದೊಡ್ಡ ಸರ್ಪ್ರೈಸ್. ನಾವು ಯಾರೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವರೆಲ್ಲರೂ ಯಾಕೆ ಹೀಗೆ ಶಾಕ್ನಲ್ಲಿ ನಿಂತಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡ. ವೇದಾಂತ್ ವಿಚಾರ ಗೊತ್ತಿರೋರು ಈ ವಿಚಾರ ತಿಳಿದ ಮೇಲೆ ಹೀಗೆ ನಡ್ಕೊಳ್ಳೋದು. ಅಂತೂ ನಮ್ಮ ವೇದಾಂತ್ ಮನಸ್ಸನ್ನ ಬದಲಾಯಿಸ್ತಾ ಅನ್ನಂಗಾಯ್ತು. ಅದಕ್ಕೆ ಕಾರಣ ಆಗಿರೋ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ವೆಲ್ಕಮ್ ಟು ವಸಿಷ್ಠ ಫ್ಯಾಮಿಲಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ವೇದಾಂತ, ನಾನು ನಿನ್ನ ಜೊತೆ ಪ್ರೈವೇಟಾಗಿ ಮಾತಾಡಬೇಕು. ಬಿಡವಾದಾಗ ಬಾ. ಬಾ ಸಾಹಿತ್ಯ. ಮಿರಾಕಲ್ಲೇ ಮಾಡಿಬಿಟ್ಟೆ ನೀನು. ನಮಗೆಲ್ಲ ಎಷ್ಟು ಸಂತೋಷ ಆಗ್ತಿದೆ ಅಂದರೆ ಮಾತೇ ಬರ್ತಾ ಇಲ್ಲ. ಕೂತ್ಕೋ. ಏನು ತಗೋತೀಯಾ? ಕಾಫಿ, ಟೀ, ಜ್ಯೂಸ್? ತುಂಬ ಥ್ಯಾಂಕ್ಸ್ ಆಂಟಿ, ಬಟ್ ನಂಗೆ ಏನು ಬೇಡ, ನಾನು ತಕ್ಷಣ ಹೊರಡ್ಬೇಕು. ಆಗಲೇ ಹೊರಡ್ತೀಯಾ? ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ಯಾ, ಏನಾದರೂ ತಗೊಳ್ಳೇಬೇಕು. ಪರವಾಗಿಲ್ಲ ಆಂಟಿ, ಇನ್ಮೇಲೆ ಬರೋದು ಹೋಗೋದು ಇದ್ದಿದ್ದೆ ಅಲ್ವಾ. ಆ್ಯಕ್ಚುಲಿ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಅದನ್ನು ಅಟೆಂಡ್ ಮಾಡಲೇಬೇಕು. ಮಿಸ್ ಮಾಡೋ ಹಾಗಿಲ್ಲ. ನಮ್ಮ ವೇದಾಂತ್ ಅವನ ಥರನೇ ವರ್ಕೋಹಾಲಿಕ್ ಹುಡುಗಿನೇ ಸೆಲೆಕ್ಟ್ ಮಾಡಿದ್ದಾನೆ ಅಂತ ಆಯಿತು. ಊರಷ್ಟೇನಲ್ಲ ಆಂಟಿ. ಆಯ್ತು, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊಬೇಕು. ಇನ್ನೊಂದ್ಸಲ ಫ್ರೀ ಆಗ್ಬಾ, ಮಾತಾಡೋಣ. ಶಾರ್. ಹೋಗ್ಬಿಟ್ಟು ಬರ್ತೀನಮ್ಮ.
ವೇದ ಅವ್ಳನ್ನ ಡ್ರಾಪ್ ಮಾಡಲ್ವಾ? ಪರವಾಗಿಲ್ಲಮ್ಮ, ಅವಳೇ ಹೋಗ್ತಾಳೆ. ಅದಲ್ಲದೆ ಅವನದೇ ಬೇರೆ ಕೆಲಸ ಕೊಡೋಗಿ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನೀನಾಗಿ ಅವಳನ್ನ ಇಷ್ಟಪಟ್ಟಿಯೋ ಅಥವಾ ನಂಬಲ್ವಂತ ಕೊಟ್ಕೊಂಡ್ಯೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಒಳ್ಳೆ ಡಿಸಿಷನ್ನೇ ತಗೊಂಡಿದ್ಯಾ. ನನಗೂ ಡಿಸಿಷನ್ ಹೇಗೆ ತೊಗೊಂಡೆ ನನಗೆ ಗೊತ್ತಿಲ್ಲಮ್ಮ. ನೀನು ಈ ಸುಹಾಸಿನಿ ಬೆಳೆಸಿದ ಹುಡುಗ. ಸಾಹಿತ್ಯ ಅಣ್ಣನ ಇವಳೇ ಮದುವೆ ಆಗ್ಬೇಕು ಅನ್ಕೊಂಡಿರೋದು. ಇವ್ರು ಯಾರು ಅಂತ ಗೊತ್ತಾ? ಇವರು ನನ್ನ ಅಪ್ಪ ಅಮ್ಮ. ನನ್ನ ಇವಳ ಸಂಬಂಧ ಮಾತಲ್ಲಿ ಹೇಳೋದಕ್ಕಾಗಲ್ಲ. ಕಾಫಿ. ಅಮೂಲ್ಯ, I love you. ಅಮೂಲ್ಯ, I love you. ವಿಕ್ರಾಂತ್, ಯಾಕೋ ಏನಾಯ್ತು? ಯಾಕೆ ಮುಖ ಹೊಚ್ಕೊಂಡಿದ್ಯಾ? ಯಾಕೋ ಏನಾಯ್ತು? ಸಡನ್ ಆಗಿ ಯಾಕೆ ನನ್ನ ಕೋಪ ಮಾಡ್ಕೊಂಡಿದ್ಯಾ? ಸಾರ್ಥಕ್, ನೀವಾದ್ರೂ ಕೇಳಿ ಏನಾಯ್ತು ಅಂತ. ಅವನೇನು ಹೇಳೋದು? ನಾನೇ ಹೇಳ್ತೀನಿ. ಯಾವುದೋ ಹುಡುಗಿ ಕರ್ಕೊಂಬಂದ್ಬಿಟ್ಟು ಇವಳೇ ನನ್ನ ಮನೆ ಸೊಸೆ ಅಂತ ಅಂದ್ಬಿಟ್ರೆ ಇನ್ನೇನಾಗುತ್ತೆ ಹೇಳು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನಗೇನು ಅರ್ಥ ಆಗ್ತಿಲ್ಲ. ಅವಳು ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ಯಲ್ಲಪ್ಪ, ಇನ್ನೇನು ಉಳಿತು? ನೀನು ಹೀಗೆ ಮಾಡ್ತೀಯ ಅಂತ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಗ್ರಜ. ಕಮಾನ್ ವಿಕ್ರಾಂತ್, ಯಾಕೆ ಇಷ್ಟು ವಿಚಿತ್ರವಾಗಿ ರಿಯಾಕ್ಟ್ ಮಾಡ್ತಿದ್ಯಾ? ಇಷ್ಟು ದಿನ ಅಮ್ಮನಿಗೆ ಬೇಜಾರಾಗುತ್ತೆ. ಮದುವೆ ಆಗು ಅಂತ ನೀನೇ ತಾನೇ ತಲೆ ತಿಂತಿದ್ದಿತ್ತು. ಈಗ ನಾನು ಅದನ್ನೇ ಮಾಡ್ತಿದ್ರೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಲ್ಲ. ಅಷ್ಟಕ್ಕೂ ನನಗೇನು ಮಾಡಬಾರ್ದನ್ನು ಮಾಡಿದೆ ಅಂತ? ನೀನು ತಪ್ಪು ಮಾಡಿಬಿಟ್ಟೆ ಅಗ್ರಜ, ತಪ್ಪು ಮಾಡಿದೆ. ವಿಕ್ರಾಂತ್,
ನಾನೇ ತಪ್ಪು ಮಾಡಿದ್ದೀನಿ ಸಾರ್ಥಕ್. ಅಮೂಲ್ಯನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಈಗ ಇನ್ಯಾರನ್ನೋ ಕರ್ಕೊಂಡು ಬಂದು ಮದುವೆ ಆಗ್ತೀನಿ ಅಂದರೆ ಅದು ತಪ್ಪಲ್ವೇನೋ? ಯಾಕೆ ಇವ್ರು ಫೋನ್ ತೆಗಿತಾ ಇಲ್ಲ? ಅಪ್ಪ ಅಪ್ಪ ಏನಾಯ್ತು ಕಂದ? ಯಾಕೆ ಅಳ್ತಾ ಇದೆಯಾ? ಹೇಳು ಪುಟ್ಟ, ಯಾಕೆ ಅಳ್ತಾ ಇದೆಯಾ ಹೇಳು. ಮನ್ಸು ಚೂರಾಯ್ತಪ್ಪ, ಮನ್ಸು ಚೂರಾಯ್ತಪ್ಪ. ಅಕ್ಕ ಏನಾಯ್ತು? ಕಿಚ್ಚಬೇಡ ಆದಿತಿ, ಬರೀ ಇವಳನ್ನ ಈ ಸ್ಥಿತಿಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಏನಾಯ್ತು ಅಪ್ಪ? ಅಮ್ಮಗೆ ಏನಾಯ್ತಪ್ಪ? ಯಾಕೆ ಹೇಗಿದ್ಯಾ? ಏನಾಯ್ತು? ಮಾತಾಡು. ದಯವಿಟ್ಟು ಯಾರು ಮಾತಾಡಬೇಡಿ, ಸುಮ್ಮನೆ ಇರಿ. ಏನಾಯ್ತು ಪುಟ್ಟ? ಮೈ ಹುಷಾರಿಲ್ವಾ? ಡಾಕ್ಟರ್ ಹತ್ರ ಹೋಗ್ಬೇಕಾ? ಅಮ್ಮ ಏನಾಯ್ತು? ಮಾತಾಡು. ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಈ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರೆ ಭಯ ಆಗುತ್ತೆ ಕಣೆ, ಏನಾದ್ರೂ ಮಾತಾಡು. ಅಪ್ಪ ಅಮ್ಮ ತುಂಬಾ ಬೇಜಾರಾಗಿದ್ದಾಳೆ ಅನ್ಸುತ್ತೆ, ನಂಗೆ ಯಾಕೋ ಭಯ ಆಗ್ತಿದೆ ಅಪ್ಪ. ನೋಡಿ ಏನು ಮಾತಾಡ್ತಾನೆ ಇಲ್ಲ. ಆರ್ತಿ, ಇವಳನ್ನು ಕರ್ಕೊಂಡೋಗಿ ಇವಳು ಬೇರೆ ಬಟ್ಟೆ ಹಾಕಿಸು. ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದಾಳೆ. ನಾನು ಸಾಂಬ್ರಾಣಿ ಹೊಗೆ ಹಾಕ್ತೀನಿ. ಅದಕ್ಕೆ ನೀನು ಮಲಕೋ ಹೋಗು. ಏನಪ್ಪ ನೀವು? ಇವಳು ನೋಡಿದ್ರೆ ಹೀಗಿದ್ದಾಳೆ, ಹೋಗಿ ಮಲ್ಕೊಂತಿದ್ದೀರಲ್ಲ. ಅವಳಿಗೇನು ಆಗಿಲ್ಲ, ನೀವು ಇವಳು ಚಿಂತೆ ಬಿಟ್ಬಿಡಿ, ನಾನು ಇವಳು ನೋಡ್ಕೋತೀನಿ. ಇಲ್ಲ ಅಪ್ಪ, ನಾನು ಹೋಗಲ್ಲ, ನಾನು ಇವಳ ಜೊತೆಗೆ ಇರ್ತೀನಿ. ಅದಿತಿ ಹೋಗಿ ಮಲ್ಕೋ ಅನ್ನಲ್ಲ. ಅಪ್ಪ ಹೋಗು. ಅಮ್ಮ ಬಾ. ತಾನು ಗಂಡು ಮಗು ಅನ್ನೋ ಥರ ನಡ್ಕೋತಾಳೆ, ಆದರೆ ಇವಳು ಉಳಿದವ್ರಿಗಿಂತ ತುಂಬ ಸೂಕ್ಷ್ಮ. ಅದೇನಾಯ್ತೋ ಏನೋ, ಇವಳು ಕಣ್ಣಲ್ಲಿ ನೀರು ಹಾಕೋ ಆಗಾಯ್ತು. ಅಜ್ಜಿ, ಅದು ಹಾಗಲ್ಲ ಅಜ್ಜಿ. ಮಾತಾಡಬೇಡ ನೀನು. ವಿಕ್ಕಿ ಹೇಳ್ತಿರೋದು ಸರಿಯಾಗೇ ಇದೆ, ನೀನು ತಪ್ಪು ಮಾಡಿಬಿಟ್ಟೆ. ಅಜ್ಜಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನಾನು ಎಲ್ಲ ಬಿಡ್ಸ್ ಹೇಳ್ತೀನಿ. ನಾನು ಅಮೂಲ್ಯನ ಪ್ರೀತಿ ಮಾಡ್ತಿದ್ದೆ ಅನ್ನೋ ವಿಚಾರ ನಿಜ ಅಲ್ಲ ಅಜ್ಜಿ. ನಾನು ಅಮೂಲ್ಯ ಸೇರ್ಕೊಂಡು ಮಾಡಿದ್ದೆಲ್ಲ ನಾಟಕ ಅಜ್ಜಿ. ಅದು ನಾಟಕ ಮಾಡೋ ವಿಷಯನ ವೇದಾಂತು. ಅಜ್ಜಿ, ನಾನು ನಿಮ್ಗೆ ಹರ್ಟ್ ಮಾಡಬೇಕು ಅಂತನೋ ಅಥವಾ ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನನ್ನಲ್ಲ. ಆದರೆ ಈಗ ಆಗಿರೋದು ಅದೇನೆ, ನೀನು ನನಗೆ ಮೋಸ ಮಾಡಿದೆ. ಪ್ಲೀಸ್ ಅಜ್ಜಿ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಅವತ್ತು ನೀವು ಹುಡುಗಿ ಫೋಟೋಸ್ನ ಕೊಟ್ಟು ಯಾರಾದರೂ ಸೆಲೆಕ್ಟ್ ಮಾಡೋ ಅಂದಾಗ ನಾನು ಅದರಿಂದ ತಪ್ಪಿಸ್ಕೋಬೇಕಾಗಿತ್ತು. ಟು ಬಿ ಆನೆಸ್ಟ್, ನನಗೆ ಅವತ್ತು ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಸಂಭವ ಆದ್ಯ ಮ್ಯಾನೇಜ್ ಮಾಡ್ತಾಳೆ ಅಂತ ನಾನು ಅವಳನ್ನ ತೋರಿಸಿದ್ರೆ ಅವಳು ಅಮೂಲ್ಯನ ಸ್ಥಳಿ ನನ್ನ ಸಿಕ್ಕಾಕ್ಸಿದ್ಲು. ನೀನು ನಿಜ ಹೇಳ್ಬೋದಿತ್ತಲ್ಲ. ಅಜ್ಜಿ, ಅವತ್ತು ನೀವು ಯಾರೂ ನನ್ನ ಮಾತಾಡೋದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ, ಹಾಗೆ ಹೊರಟೋದ್ರಿ. ಆದರೆ ನೀವು ಅದನ್ನು ಎಷ್ಟು ನಂಬಿದ್ರಿ, ನೀವು ಎಷ್ಟು ಖುಷಿ ಆದ್ರಿ ಅನ್ನೋದನ್ನು ನಿಮ್ಮ ಕಣ್ಣೇ ಹೇಳ್ತಿತ್ತು. ಆಮೇಲೆ ನಾನು ಅನಿವಾರ್ಯವಾಗಿ ಅಮೂಲ್ಯನ ಹತ್ರ ವಿಚಾರ ಮಾತಾಡಿ ಒಪ್ಪಿಸ್ದೆ. ನಾನು ಅವಳಿಗೆ ಮೊದಲು ಹೆಲ್ಪ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಅವಳಿಗೆ ನಾಟಕ ಮಾಡೋದಕ್ಕೆ ಒಪ್ಕೊಂಡ್ಳು. ಇದರಲ್ಲಿ ಅವಳು ತಪ್ಪೇನೂ ಇಲ್ಲ. ಹಾಗೆ ನಾವಿಬ್ಬರ ಮಧ್ಯೆ ಪ್ರೀತಿ ಕೂಡ ಇಲ್ಲ ಅಜ್ಜಿ. ಈಗ ನಾನು ಹೇಳ್ತಿರೋದೆಲ್ಲ ನಿಜಾನೇ. ನೀವು ಬೇಕಾದ್ರೆ ಅಮೂಲ್ಯನ ಕೇಳಿ ನೋಡಿ. ನಾವಿಬ್ರು ಯಾವಾಗಲೂ ಹಾವು ಮುಂಗ್ಸಿ ಥರ ಕಿತ್ತಾಡ್ತಾನೆ ಇರ್ತೀವಿ ಅಜ್ಜಿ. ಅದು ಇವ್ರುಗಳಿಗೂ ಚೆನ್ನಾಗಿ ಗೊತ್ತು. ಕೇಳಿ ಬೇಕಾದ್ರೆ. ಹೇಳಿ ಸಾರ್ಥಕ್, ಹೇಳಿ ವಿಕ್ರಾಂತ್. ಅಮೂಲ್ಯಗೆ ನನ್ನ ಫೀಲಿಂಗ್ಸ್ ಏನು ಹಂಗಂತ ನೀನು ಅನ್ಕೊಂಡಿದ್ಯಾ, ಆದರೆ ಅದು ಸತ್ಯ ಅಲ್ಲ. ಅವಳಿಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಂದಿದ್ದಿದ್ರೆ ನೀನು ಸಾಹಿತಿ ಅಂತ ತೋರಿಸಿ ಮದುವೆ ಆಗ್ತೀನಿ ಅಂದಾಗ ಅವಳು ಏನೂ ಮಾತಾಡ್ದೆ, ಯಾರಿಗೂ ಹೇಳ್ದೆ ಮನೆಯಿಂದ ಹೋಗ್ತಿರ್ಲಿಲ್ಲ ಅಗ್ರಜ. ಅವ್ಳಿಗೇನೋ ಕೆಲಸ ಇರಬೇಕು, ಅದಕ್ಕೆ ಹೋಗಿದ್ದಾಳೆ. ಫೀಲಿಂಗ್ಸ್ ಇಲ್ಲದೆ ಇರೋದು ಅಮೂಲ್ಯಂಗಲ್ಲ, ನಿನಗೆ.
ನನ್ನ ಬಗ್ಗೆ ಏನಾದ್ರು ಮಾತಾಡೋ, ಆದ್ರೆ ನಾನು ಮೀನು ಬಗ್ಗೆ ಏನು ಕೆಟ್ಟದ್ ಮಾತಾಡ. ನಿಂದೊಂದು ಹುಚ್ಚು ಪ್ರೀತಿ ಕಾಂತಣ್ಣ ಸಾವು ಮರ. ಹೌದಪ್ಪ, ಪ್ರೀತಿ ಕುರುಡು ಏನ್ ಮಾಡ್ತೀಯ ಇವೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಯಾಕಂದ್ರೆ ನೀನ್ ಇದುವರೆಗೂ ಯಾರನ್ನೂ ಲವ್ವೇ ಮಾಡಿಲ್ಲ. ಸರಿ ನಡಿ, ನಿಮ್ ಜೇಮ್ಸ್ ಜಮಾತ್ ಜಗದೀಶನ್ ಬಗ್ಗೆ ಪಾನಿಪುರಿ ತಿನ್ಕೊಂಡು ಮಾತಾಡೋಣ.